ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಗ್ಗೋಜ್ ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಇರೋ ಮಾಹಿತಿ ಬಂದಿತ್ತು. ಸ್ಪಷ್ಟವಾದ ವಿಚಾರವನ್ನ ತಿಳಿದುಕೊಳ್ಳೋದಕ್ಕೆ ಇಲಾಖೆಯವರಿಗೆ ಹೇಳಿದ್ದೇನೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಾಕಂತಂದ್ರೆ ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದಕ್ಕಾಗಿ ಗೊಂದಲ ಇದ್ರೆ ನಾವು ತಿಳಿದುಕೊಳ್ಬೇಕಾಗತ್ತೆ. ನಮ್ಮ ಇಲಾಖೆಗೆ ಹೇಳಿದ್ದೇನೆ, ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿದ್ದಾರೆ, ಟೆಸ್ಟ್ ಮಾಡಿದ ನಂತರ ಈ ವಿಚಾರ ತಮ್ಮ ಮುಂದೆ ಇಡುವೆ. ಯಾವುದೋ ಸುದ್ದಿ ಕೇಳಿ ಆತಂಕ ಭಯಕ್ಕೆ ಒಳಗಾಗೋದು ಬೇಡ, ಮೊಟ್ಟೆ ತೆಗೆದುಕೊಳ್ಳೋದು ಬೇಡ ಅನ್ನೋದು ಬೇಡ, ಸಮಾಧಾನವಾಗಿ ಇರೋಣ, ರಿಪೋರ್ಟ್ ಬರಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಯೂಟ್ಯೂಬರ್ ಮಾಡಿದಂತಹ ಈ ಒಂದು ಮೊಟ್ಟೆ ಟೆಸ್ಟಿಂಗ್ ಆಧಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿತ್ತು. ಅದಾಗಿ ನೋಡಿ ಆತ ವಿಡಿಯೋ ಮಾಡಿ 5 ದಿನಗಳ ಬಳಿಕ ಒಂದಷ್ಟು ಕ್ಲಾರಿಟಿ ಕೂಡ ಕೊಟ್ಟಿದ್ದಾನೆ. ಆ ಕ್ಲಾರಿಟಿಯನ್ನ ಪಡೆದುಕೊಳ್ಬೇಕಾದಂತಹ ಕೆಲಸ ಇದೀಗ ಆರೋಗ್ಯ ಇಲಾಖೆಯು ಕೂಡ ಮಾಡ್ತಾ ಇದೆ. ಯಾವುದೋ ಒಂದು ಕಂಪನಿಯ ಮೊಟ್ಟೆ ತೆಗೆದುಕೊಂಡು ಅದು ಸರಿ ಇಲ್ಲ, ಅದರಲ್ಲಿ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ ಅಂತ ಹೇಳಿ ಆತ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದ. ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಯಾರೇ ಯೂಟ್ಯೂಬರ್ಗಳಾದರೂ ಕೂಡ ಅದನ್ನ ಹಂಚುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ಸರಿಯಾದ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಆತ. ಯಾಕೆಂದ್ರೆ 5 ದಿನ ಆದ ನಂತರ ಆತನೇ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಆತನೇ ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾನೆ. ಬಟ್ ಈಗ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮೊನ್ನೆ ತಾನೇ ಇದೊಂದು ಎಗ್ಗೋಜ್ ಕಂಪನಿ ಅವ್ರದ್ದು ಮೊಟ್ಟೆಯಲ್ಲಿ ಅದೊಂದು ಯಾವುದು ಉಪಯೋಗ ಮಾಡಬಾರದಂತ ಒಂದು ಏನು ಆಂಟಿಬಯೋಟಿಕ್ ಅನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಅದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂತ ವಿಚಾರ ತಿಳ್ಕೊಳ್ಬೇಕು ಅಂತ ಒಂದು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಯಾಕೆಂದ್ರೆ ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದ್ರೆ ಅದ್ರಲ್ಲಿ ಏನಾದ್ರೂ ಗೊಂದಲ ಇದ್ರೆ ಅದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀನಿ, ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತಗೊಂಡಿದ್ದಾರೆ. ಮತ್ತೆ ಎಗ್ಗೋಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತಗೊಂಡಿದ್ದಾರೆ. ಅದ್ರ ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ